ಲೇಡೀಸ್ ಆ್ಯಂಡ್ ಜೆಂಟಲ್ಮನ್, ಇವತ್ತು ಇಡೀ ಕರ್ನಾಟಕದ ತುಂಬೆಲ್ಲ ಮತ್ತೆ ಪ್ರಿಯಾಂಕ್ ಖರ್ಗೆ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತು RSS ನಡುವಿನ ಚರ್ಚೆ, ವಾಗ್ಯುದ್ಧ, ವಾಗ್ಬಾಣಗಳು, ಮಾತು ಪ್ರತಿಮಾತು, ಏಟು ಎದುರೇಟು, ತಿರುಗೇಟು, ಮರುಯೇಟು ಎಲ್ಲವೂ ಕೂಡ ನಡೆದು ಬಿಡ್ತಾ ಇದೆ. ಇಡೀ ರಾಜ್ಯದ ಸುದ್ದಿಯಲ್ಲಿ RSS ಮತ್ತು ಪ್ರಿಯಾಂಕ್ ಖರ್ಗೆ ನಡುವಿನ ಒಂದು ಜಗಳ, ಅಥವಾ ಅದು ನೈತಿಕ ಅನೈತಿಕ ಅಥವಾ ಬೇರೆ ರೀತಿಯ ಒಂದು ರೀತಿಯ ಉದ್ದೇಶಪೂರ್ವಕ ವಾಗ್ದಾಳಿಯ, ವಾಗ್ಬಾಣವ, ಅಥವಾ ಇದರ ಹಿಂದೆ ರಾಜಕಾರಣ ಇದೆಯಾ, ಅಥವಾ ಒಂದು ರೀತಿಯ ಪಲಾಯನವಾದ RSS ಅವರ ನಾಯಕರಿಂದ, ಇವೆಲ್ಲವೂ ಕೂಡ ಚರ್ಚೆಗೆ ಬರ್ತಾ ಇರತಕ್ಕಂಥದ್ದು. ಮೊನ್ನೆಯಷ್ಟೇ RSSಗೆ ಪತ್ರ ಬರೆದಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಇವತ್ತು ದೆಹಲಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಕೂಡ ಮಾಡಿ ತಮ್ಮ ಪತ್ರದ ಪ್ರಮುಖ ಪ್ರಶ್ನೆಗಳನ್ನು ಮತ್ತು ಅದರ ಹಿಂದಿನ ಉದ್ದೇಶವನ್ನು ಎಲ್ಲವನ್ನು ಕೂಡ ಮತ್ತೊಮ್ಮೆ ಮಾಧ್ಯಮದ ಎದುರು ಬಿಚ್ಚಿಟ್ಟಿದ್ದಾರೆ. ಈ ಕುರಿತಂತೆ ಈಗಾಗಲೇ BJPಯ ಹಲವು ನಾಯಕರು ಹಲವು ರೀತಿಯ ಉತ್ತರಗಳನ್ನು, ಪ್ರತ್ಯುತ್ತರಗಳನ್ನು, ಪಲಾಯನವಾದಗಳನ್ನು, ಬೇರೆ ಬೇರೆ ರೀತಿಯ ಆರೋಪಗಳನ್ನು ಎಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೂ ಯಾಕೆ ಪ್ರಿಯಾಂಕ್ ಖರ್ಗೆ ಬಗ್ತಾ ಇಲ್ಲ? ಯಾಕೆ RSS ವಿಚಾರಕ್ಕೆ ಅವರು ಗಂಟು ಬಿದ್ದಿದ್ದಾರೆ? ಶತಾಯಗತಾಯ ಅದರ ಒಂದು ಎಲ್ಲ ವಿವರಗಳನ್ನು ಹೊರಗಡೆ ತರಲಿಕ್ಕೆ ಹೊರಟು ಬಿಟ್ಟಿದ್ದಾರೆ ಅನ್ನೋದ್ರ ಕುರಿತಂತೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ನೀವು ನೋಡ್ತಾ ಇದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ. ಇದು ಎಕ್ಸ್ಪ್ಲೈನರ್. ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ಇವತ್ತು ಕೂಡ RSS ಮತ್ತು ಪ್ರಿಯಾಂಕ್ ಖರ್ಗೆ ಅವರ ನಡುವಿನ ಹಗ್ಗಜಗ್ಗಾಟ, ವಾದ ಪ್ರತಿವಾದ, ಮಾತು ಪ್ರತಿಮಾತು ಇವೆಲ್ಲವೂ ಕೂಡ ಮುಂದುವರೆದು ಬಿಟ್ಟಿದೆ. ನೋಡಿ, ಕಳೆದ 15ನೇ ತಾರೀಕಿನಂದು, ಇದೇ ಜೂನ್ ತಿಂಗಳ 15ನೇ ತಾರೀಕಿನಂದು ಪ್ರಿಯಾಂಕ್ ಖರ್ಗೆ ಅವರು RSSನ ಮೋಹನ್ ಭಾಗವತ್ ಅವರಿಗೆ ಒಂದು ಪತ್ರವನ್ನು ಬರೆದಿದ್ರು. ಒಂದು 6-8 ಪ್ರಶ್ನೆಗಳನ್ನು ಕೇಳಿ ಈ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿ ಅನ್ನುವಂಥ ಮಾತನ್ನು ಹೇಳಿದರು. ಅದರ ನಂತರ ಬೇರೆ ಎಸ್ ವೀಕ್ಷಕರೇ, ಇವತ್ತು ಕೂಡ RSS ಮತ್ತು ಪ್ರಿಯಾಂಕ್ ಖರ್ಗೆ ಅವರ ನಡುವಿನ ಹಗ್ಗಜಗ್ಗಾಟ, ವಾದ ಪ್ರತಿವಾದ, ಮಾತು ಪ್ರತಿಮಾತು ಇವೆಲ್ಲವೂ ಕೂಡ ಮುಂದುವರೆದು ಬಿಟ್ಟಿದೆ. ನೋಡಿ, ಕಳೆದ 15ನೇ ತಾರೀಕಿನಂದು, ಇದೇ ಜೂನ್ ತಿಂಗಳ 15ನೇ ತಾರೀಕಿನಂದು ಪ್ರಿಯಾಂಕ್ ಖರ್ಗೆ ಅವರು RSSನ ಮೋಹನ್ ಭಾಗವತ್ ಅವರಿಗೆ ಒಂದು ಪತ್ರವನ್ನು ಬರೆದಿದ್ರು. ಒಂದು 6-8 ಪ್ರಶ್ನೆಗಳನ್ನು ಕೇಳಿ ಈ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿ ಅನ್ನುವಂಥ ಮಾತನ್ನು ಹೇಳಿದರು. ಅದರ ನಂತರ ಬೇರೆ ಬೇರೆ ವಿಡಿಯೋಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ, ಬೇರೆ ಬೇರೆ ಮಾಧ್ಯಮಗಳಲ್ಲಿ ದಾಖಲಾದವು. ಪ್ರಿಯಾಂಕ್ ಖರ್ಗೆ ಅವರಿಗೆ ಮೋಹನ್ ಭಾಗವತ್ ಅವರು ಸರಿಯಾದ ಉತ್ತರವನ್ನು ಕೊಟ್ಟು ಬಿಟ್ಟಿದ್ದಾರೆ ಅನ್ನುವಂಥ ವಿಡಿಯೋಗಳು ಕೂಡ ಬಂತು. ಜೊತೆಗೆ ಯಾವ್ಯಾವ RSS ಬಗ್ಗೆ ಪ್ರಶ್ನೆಯನ್ನು ಮಾಡಲಾಗುತ್ತೋ, ಪ್ರಶ್ನಿಸಲಾಗುತ್ತೋ, ಆವಾಗೆಲ್ಲ BJP ನಾಯಕರು ಹೊರಗಡೆ ಬಂದು ಮತ್ತೆ ತಮ್ಮ ಸ್ಟೇಟ್ಮೆಂಟ್ಗಳನ್ನು ಕೊಡೋ ಹಾಗೆ ಇವತ್ತು ಕೂಡ, ನಿನ್ನೆ ಮೊನ್ನೆಯಿಂದ ಮತ್ತು ಇವತ್ತು ಕೂಡ ಕೊಟ್ಟು ಬಿಟ್ಟಿದ್ದಾರೆ. ಹಾಗಾಗಿ ಪ್ರಿಯಾಂಕ್ ಖರ್ಗೆ, RSS ಮತ್ತು BJP ನಡುವಿನ ಒಂದು ರೀತಿಯ ವಾಗ್ಯುದ್ಧ ಈಗ ಶುರುವಾಗಿದೆ. ನೋಡಿ, ಇವತ್ತು ಕೇವಲ ಬೆಂಗಳೂರಿನಲ್ಲಿ ತಮ್ಮ ಸ್ಟೇಟ್ಮೆಂಟ್ಗಳನ್ನು ಮತ್ತು ಮಾಧ್ಯಮ ಹೇಳಿಕೆಗಳನ್ನು ಕೊಡ್ತಾ ಇದ್ದ ಪ್ರಿಯಾಂಕ್ ಖರ್ಗೆ ಇವತ್ತು ರಾಷ್ಟ್ರದ ರಾಜಧಾನಿ ನವದೆಹಲಿಯಲ್ಲೇ ಕೂತ್ಕೊಂಡು ಪತ್ರಿಕಾಗೋಷ್ಠಿಯನ್ನು ಮಾಡಿ, ಅಲ್ಲಿ ಪ್ರೆಸ್ ಮೀಟನ್ನು ಮಾಡಿ RSS ಬಗ್ಗೆ ದೊಡ್ಡ ಸವಾಲುಗಳನ್ನು ಎತ್ತಿದ್ದಾರೆ. ಅವರು ಹೇಳಿದ್ದಿಷ್ಟೇ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಒಂದು ಮಾತು. ಇವತ್ತು RSS ಸಂಸ್ಥೆ ಅನ್ನುವಂಥದ್ದು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅನ್ನುವಂಥದ್ದು ರಿಜಿಸ್ಟರ್ಡ್ ಆಗಿರ್ತಕ್ಕಂಥ ಸಂಸ್ಥೆಯಾ, ರಿಜಿಸ್ಟರ್ಡ್ ಆಗಿದೆಯಾ ಅನ್ನುವಂಥ ಮೂಲ ಪ್ರಶ್ನೆಯನ್ನು ಅವ್ರು ಕೇಳ್ತಿದ್ದಾರೆ. ಆಗಿಲ್ಲ ಅಂದರೆ ಯಾಕೆ ಆಗಿಲ್ಲ? ನೋಡಿ, ಇಡೀ ವಿಶ್ವದ ತುಂಬ 60,000ಕ್ಕೂ ಹೆಚ್ಚು ಶಾಖೆಗಳನ್ನು ಹೊಂದಿರತಕ್ಕಂಥ RSS ಮತ್ತು ಕೋಟ್ಯಾಂತರ ರೂಪಾಯಿ ಹಣ ದೇಣಿಗೆಯಾಗಿ ಬರುವಂಥ ಇದೇ RSS ಯಾಕೆ ಇವತ್ತಿಗೂ ಕೂಡ ರಿಜಿಸ್ಟರ್ಡ್ ಆಗಿಲ್ಲ? 60,000 ಶಾಖೆಗಳು ಒಂದು ಸಂಘಟನೆ ಇದು ಅಂತಂದರೆ ಅದು ಅಷ್ಟು ಈಸಿ ಅಲ್ಲ, ಸಮಾನೂ ಅಲ್ಲ. ಅದನ್ನು ತುಂಬ ಹಗುರವಾಗಿ ತಗೊಳ್ಳೋ ಹಾಗೂ ಇಲ್ಲ ಅನ್ನುವಂಥದ್ದು. ಆಮೇಲೆ ಅದಕ್ಕೆ ಹರಿದು ಬರುವಂಥ ದೇಣಿಗೆ ಮತ್ತು ಅವರಿವರು ಕೊಡುವಂಥ ಕೊಡುಗೆ, ಇದಕ್ಕೆ ಲೆಕ್ಕ ಪುಕ್ಕಾನೇ ಇಲ್ಲಲ್ಲ. ಹೇಗೆ, ಎಲ್ಲ ಕಡೆ ಯಾವ ಕಡೆ ಹೋಗ್ತಾ ಇದೆ ಅನ್ನುವಂಥ ಮೂಲ ಪ್ರಶ್ನೆ ಪ್ರಿಯಾಂಕ್ ಖರ್ಗೆ ಅವರದು. ಇದ್ರ ಜೊತೆಗೆ ಈಗಾಗಲೇ RSSನ ಹೆಸರಿನಲ್ಲಿ ಇರತಕ್ಕಂಥ ಆಸ್ತಿಗಳು ಎಷ್ಟು, RSS ಪ್ರತಿ ವರ್ಷ ಗಳಿಸ್ತಾ ಇರತಕ್ಕಂಥ ಆದಾಯ ಎಷ್ಟು, ಜೊತೆಗೆ ಈ ಆದಾಯ ಬರ್ತಾ ಇದೆಯಲ್ಲ ಅದರ ಮೂಲ ಯಾವುದು, ಯಾವ ಮೂಲದಿಂದ ನಿಮಗೆ ಆದಾಯ ಬರ್ತಾ ಇದೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ತೆರಿಗೆಗಳನ್ನು ನೀವು ಕಟ್ತಾ ಇದ್ದೀರಾ, ಕಟ್ತಿಲ್ಲ ಅಂದರೆ ಯಾಕೆ ಕಟ್ತಿಲ್ಲ, ಮೂಲತಃ ನಿಮ್ಮ ಚಟುವಟಿಕೆಗಳೇನು,
ಕಾರ್ಯಚಟುವಟಿಕೆಗಳೇನು ಅನ್ನುವಂಥದ್ದನ್ನು ಕೂಡ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ಅದೇ ಪ್ರಶ್ನೆಗಳನ್ನು ಅವರು ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿರ್ತಕ್ಕಂಥದ್ದು, ಅದು ಯಾಕೋ ಒಂದು ಚರ್ಚೆ ಬರ್ತಾ ಇದೆ, ಅದು ಯಾಕೋ ಪ್ರಿಯಾಂಕ್ ಖರ್ಗೆ RSS ವಿಚಾರವನ್ನು ಬಿಡೋ ಹಾಗೆ ಕಾಣ್ತಾ ಇಲ್ಲ. ಇಲ್ಲಿವರೆಗೂ ಕರ್ನಾಟಕದಲ್ಲಿ ಯಾವ ಗೃಹ ಸಚಿವರು ಕೂಡ ಈ ತರಹದ ಒಂದು ಬಿಗಿಹಿಡಿತವನ್ನು RSSಗೆ ಸಂಬಂಧಪಟ್ಟ ಹಾಗೆ ಮಾಡಿರಲಿಲ್ಲ. RSS ಅಷ್ಟೇ ಅಲ್ಲ, ಅದರ ಅಂಗಸಂಸ್ಥೆಗಳಾಗಿರ್ತಕ್ಕಂಥ ಅದು ಬಜರಂಗ ದಳ ಆಗಿರಲಿ, ಶ್ರೀರಾಮ ಸೇನೆ ಆಗಿರಲಿ, ವಿಶ್ವ ಹಿಂದೂ ಪರಿಷತ್ ಆಗಿರಲಿ, ಅಥವಾ ಇನ್ನಿತರ ಯಾವುದೇ ಬಲಪಂಥೀಯ ಸಂಘಟನೆಗಳಾಗಿರಲಿ, ಎಲ್ಲರಿಗೂ ಕೂಡ ಇದು ನುಂಗಲಾರದ ತುತ್ತಾಗಿ ಪರಿಣಮಿಸಿಬಿಟ್ಟಿದೆ. ಪ್ರಿಯಾಂಕ್ ಖರ್ಗೆ ಅನ್ನುವಂಥ ಆ ವ್ಯಕ್ತಿ, ಆ ಗೃಹ ಸಚಿವರು ಇವತ್ತು RSSಗೆ ಗಂಟಲಲ್ಲಿ ಸಿಕ್ಕಿ ಹಾಕಿಕೊಂಡಿರ್ತಕ್ಕಂಥ ಒಂದು ಮುಳ್ಳಾಗಿ ಪರಿಣಮಿಸಿಬಿಟ್ಟಿದ್ದಾರೆ. ಯಾಕಂದರೆ ಅವರ ಅಸ್ತಿತ್ವದ ಪ್ರಶ್ನೆಗಳನ್ನು ಅವರು ಕೇಳ್ತಾ ಇದ್ದಾರೆ, ವಾಸ್ತವ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಬಹಳ ಸರಳವಾಗಿ ಅವರು ಹೇಳುವಂಥದ್ದು, ಪಾರದರ್ಶಕತೆ ಬೇಕಲ್ವಾ? ಅದು ಯಾವುದೇ ಸಂಸ್ಥೆ ಆಗಿರಲಿ, ವ್ಯಕ್ತಿ ಆಗಿರಲಿ, ಅಥವಾ ಇನ್ಸ್ಟಿಟ್ಯೂಷನ್ ಆಗಿರಲಿ, ಯಾವುದೇ ಆಗಿರಲಿ, ಸಂವಿಧಾನವನ್ನು ಪಾಲಿಸಬೇಕಲ್ವಾ? ಸಂವಿಧಾನದ ಅಡಿಯಲ್ಲಿ ಬರುವಂತಹ ನೀತಿ ನಿಯಮಗಳನ್ನು ಪಾಲಿಸಬೇಕಲ್ವಾ? ಪಾರದರ್ಶಕತೆ ಇರಬೇಕಲ್ವಾ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಅಲ್ವಾ? ಇವತ್ತು ಕೂಡ ಅವ್ರು ಕೇಳಿದ್ದದನ್ನೇ. ಇದಕ್ಕೆ ಪ್ರಮುಖವಾಗಿ ಮೋಹನ್ ಭಾಗವತ್ ಅವರು, RSSನ ಸರಸಂಘ ಚಾಲಕರಾಗಿರ್ತಕ್ಕಂಥ ಮೋಹನ್ ಭಾಗವತ್ ಹೇಳಿರ್ತಕ್ಕಂಥ ಹೇಳಿಕೆಯನ್ನು ಅವರು ಕೋಟ್ ಮಾಡ್ತಾ ಇದ್ದಾರೆ. ಅವರು ಯಾರು? BJPಯವರು ಮತ್ತು RSSನವರು. ಅವ್ರು ಹೇಳ್ತಾರೆ ನೋಡಿ, ಪ್ರಿಯಾಂಕ್ ಖರ್ಗೆ ಅವರ ಮಾತಿಗೂ ಮೋಹನ್ ಭಾಗವತ್ ಅವರ ಉತ್ತರಕ್ಕೂ ಎಷ್ಟೊಂದು ವ್ಯತ್ಯಾಸ ಇದೆ ಅನ್ನುವಂಥದ್ದು. ಮೋಹನ್ ಭಾಗವತ್ ಅವರು ಹೇಳ್ತಾರೆ, ಸರ್ಕಾರದಿಂದ RSS ಯಾವುದೇ ರೀತಿಯ ಧನ ಸಹಾಯ ಪಡೆಯೋದಿಲ್ಲ, ಹಾಗಾಗಿ ಅದಕ್ಕೆ ನೋಂದಣಿ ಬೇಕಿಲ್ಲ ಅನ್ನುವಂಥದ್ದು. ಅಂದರೆ ನೋಂದಣಿ ಯಾಕೆ ಮಾಡ್ಕೊಳ್ತಿಲ್ಲ ಅಂದರೆ ಸಹಾಯ ಪಡ್ಕೊಳ್ತಾ ಇಲ್ಲ ಸರ್ಕಾರದಿಂದ, ಅದಕ್ಕೆ ನೋಂದಣಿ ಬೇಕಿಲ್ಲ ಅಂತ ಹೇಳ್ತಾರೆ. ಹಾಗಾದರೆ ಬೇರೆ ಕಡೆಯಿಂದ, ಬೇರೆ ಸಂಸ್ಥೆಗಳಿಂದ, ಬೇರೆ ವ್ಯಕ್ತಿಗಳಿಂದ ಸಹಾಯ ಪಡಿತಾ ಇದ್ದೀರಲ್ಲ, ಅದಕ್ಕೆ ಲೆಕ್ಕ ಪುಕ್ಕ ಏನು ಬೇಡವಾ? ಲೆಕ್ಕನೇ ಬೇಡವಾ ಅದಕ್ಕೆ ಅನ್ನುವಂಥದ್ದು ಪ್ರಶ್ನೆ. ಎರಡನೇದು, ಹಿಂದೂ ಧರ್ಮ ಕೂಡ ನೋಂದಣಿಯಾಗಿಲ್ಲ, ಹಾಗಾದರೆ ನೀವು RSSಗೆ ಯಾಕೆ ಕೇಳ್ತೀರಾ ಅಂತ ಹೇಳ್ತಾರೆ. ನೋಡಿ ಹೆಂಗಿದೆ ಈಗ BJPಯವರ ಒಂದು ಮಾನಸಿಕತೆ ಹೇಗಿದೆ ಅಂತಂದರೆ, ಪ್ರತಿ ಬಾರಿ ಯಾವುದಾದ್ರೂ ಅವರ ವೈಫಲ್ಯಗಳನ್ನು ಕೇಳುವಾಗ ಅವ್ರು ಹೇಳೋವಂಥದ್ದು ಯಾವುದು? ನೆಹರು ಹಾಗೆ ಮಾಡಲಿಲ್ವಾ, ಇಂದಿರಾ ಗಾಂಧಿ ಹಾಗೆ ಮಾಡಲಿಲ್ವಾ, ನೀವು ನಮ್ಮನ್ನ ಯಾಕೆ ಪ್ರಶ್ನೆ ಮಾಡ್ತೀರಾ ಅಂತ. ಅಲ್ಲ, ನೀವು ಮಾಡ್ತಾ ಇರ್ತಕ್ಕಂಥ ವೈಫಲ್ಯಕ್ಕೆ ಅಥವಾ ಪ್ರಶ್ನೆಗೆ, ಕೆಲಸಕ್ಕೆ ಈಗ ಈ ಹೊತ್ತಿಗೆ ಒಂದು ಉತ್ತರ ಕೊಡಿ ಅಂತಂದರೆ, ನೆಹರು ಕಡೆಗೆ ಅಥವಾ ಇತಿಹಾಸದ ಕಡೆಗೆ ಅಥವಾ ಕಾಂಗ್ರೆಸ್ ಪಕ್ಷದ ಕಡೆಗೆ, 70 ವರ್ಷದ ಆಡಳಿತದ ಕಡೆಗೆ ಯಾಕೆ ಬೆರಳು ಮಾಡ್ತೀರಿ ಅನ್ನುವಂಥ ಒಂದು ಸಹಜ ಆಕ್ಷೇಪಿತ ಪ್ರಶ್ನೆ ಬರುವಂಥದ್ದು ಸಹಜ ಅಲ್ವಾ? ಹಾಗಾಗಿ RSS ಯಾಕೆ ನೋಂದಣಿ ಆಗಿಲ್ಲ ಅಂತಂದೇಳಿ ಪ್ರಿಯಾಂಕ್ ಖರ್ಗೆ ಕೇಳಿದರೆ, RSSನವರು ಹೇಳೋದು ಹಿಂದೂ ಧರ್ಮ ಕೂಡ ನೋಂದಣಿಯಾಗಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅದಕ್ಕೆ ಸ್ಪಷ್ಟವಾಗಿ ಪ್ರಿಯಾಂಕ್ ಖರ್ಗೆ ಒಂದು ಮಾತನ್ನು ಹೇಳಿದ್ದಾರೆ, ನಾನು ಧರ್ಮದ ವಿಚಾರವನ್ನೇ ತಂದಿಲ್ಲ, RSS ಒಂದು ಧರ್ಮ ಅಲ್ಲ, ಹಿಂದೂ ಧರ್ಮವೇ ಬೇರೆ, ಸನಾತನ ಧರ್ಮವೇ ಬೇರೆ, ಜೈನ ಧರ್ಮವೇ ಬೇರೆ, ಇಸ್ಲಾಂ ಧರ್ಮವೇ ಬೇರೆ, ಕ್ರಿಶ್ಚಿಯನ್ ಧರ್ಮವೇ ಬೇರೆ, ಆದರೆ ಒಂದು ಸಂಘಟನೆಯೇ ಬೇರೆ. RSS ಒಂದು ಸಾಮಾಜಿಕ ಸಂಘಟನೆ ಅಂತ ಹೇಳ್ತೀರಾ, ಆ ಸಂಘಟನೆಗೆ ನಾನು ಕೇಳ್ತಾ ಇದ್ದೀನಿ ಅನ್ನುವಂಥ ಒಂದು ಸ್ಪಷ್ಟ ಪ್ರಶ್ನೆಯನ್ನು ಕೂಡ ಅವ್ರು ಕೇಳ್ತಾರೆ. ಇದು ಅಂದರೆ ಒಂದು ರೀತಿಯ ಪಲಾಯನವಾದದ ಮಾತು. ನೀವೇ ರಿಜಿಸ್ಟರ್ ಮಾಡಿಸ್ಕೊಂಡಿಲ್ಲ ಅಂದರೆ ಅವರು ರಿಜಿಸ್ಟರ್ ಮಾಡ್ಕೊಂಡಿಲ್ಲಲ್ಲ, ಆ ಕಡೆನೂ ರಿಜಿಸ್ಟರ್ ಮಾಡ್ಕೊಂಡಿಲ್ಲಲ್ಲ. ಇದು ನೇರ ಉತ್ತರ ಅಲ್ಲ. ನೇರ ಉತ್ತರ, ರಿಜಿಸ್ಟರ್ಡ್ ಮಾಡಿಸ್ಕೊಂಡಿದ್ದೀರಾ ಇಲ್ಲ ಮಾಡಿಸ್ಕೊಳ್ದೇ ಇದ್ರೆ ಯಾಕೆ ಮಾಡಿಸ್ಕೊಂಡಿಲ್ಲ ಅದನ್ನು ಉತ್ತರ ಕೊಡಬೇಕೆ ಹೊರತು, ನೀನು ಯಾಕೆ ಹಿಂಗಿದೆಯಾ ಸೊಟ್ಟಿಗೆ ಅಂತಂದರೆ ಅವನು ಸೊಟ್ಟಿಗಿದಾನಲ್ಲ ಅನ್ನೋಂಥದ್ದು ಇದು ನೆಟ್ಟಗಿರೋ ಉತ್ತರ ಅಲ್ಲ ಅನ್ನೋಂಥದ್ದು ಆಡುಭಾಷೆಯಲ್ಲಿ ಹೇಳಲಾಗುತ್ತೆ ಅಲ್ವಾ? ಇದ್ರ ಜೊತೆಗೆ ಈಗಾಗಲೇ ಇನ್ನೊಂದು, ಇದು ರಾಜಕೀಯ ಪ್ರೇರಿತ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಅದು ಗೊತ್ತಿಲ್ಲ, RSSನವರು ಅಥವಾ ಮೋಹನ್ ಭಾಗವತ್ ಅವರು ಅಥವಾ BJPಯವರು ಹೇಳುವಂಥದ್ದು ರಾಜಕೀಯ ಪ್ರೇರಿತ ಅನ್ನುವಂಥದ್ದು. ಅದು ಇದ್ರೂ ಇರ್ಬೋದು, ಆಗಲಿ ರಾಜಕೀಯ ಪ್ರೇರಿತ ಆಗಲಿ, ಸಾಮಾಜಿಕ ಪ್ರೇರಿತ ಆಗಲಿ, ಧಾರ್ಮಿಕ ಪ್ರೇರಿತ ಆಗಲಿ, ಅರೆ ಉತ್ತರ ಕೊಡೋದಕ್ಕೇನ್ರಿ? ಪಾರದರ್ಶಕವಾಗಿರೋದಕ್ಕೇನು ಸಮಸ್ಯೆ? ಯಾಕೆ ನಾವು ಈ ಥರದ ಕೆಲಸಗಳನ್ನು ಮಾಡ್ತಾ ಇದ್ವಿ, ನಮ್ದು ಇದಿದೆ ನೋಡ್ರಿ, ನಮ್ಮ ಲೆಕ್ಕ ಪುಕ್ಕ ಎಲ್ಲ ಹಿಂಗೆ ಇದೆ, ಬುಕ್ಕ ಎಲ್ಲ ಹಿಂಗೆ ಇದೆ ಅನ್ನೋಂಥದ್ದು ಹೇಳೋದಕ್ಕೇನು? ಆ ಪ್ರಾಬ್ಲಮ್ ಹೇಳೋದು ಬಿಟ್ಟು ನೀವಿಲ್ಲಿ ಪಾಲಿಟಿಕ್ಸ್ ಮಾಡ್ತಿದ್ದೀರಾ ಅಂತ ಹೇಳೋವಂಥದ್ದೇನು? ಇನ್ನೊಂದು ಉತ್ತರ ನೋಡಿ, ಪಲಾಯನವಾದದ ಬಹುದೊಡ್ಡ ಉತ್ತರವನ್ನು ನಾನು ನಿಮಗೆ ಹೇಳೋದಕ್ಕೆ ಹೋಗ್ತೀನಿ. RSSನವರ ಮತ್ತು BJPಯವರ ಪಲಾಯನವಾದದ ಉತ್ತರ ಏನು ಹೇಳ್ತಾರೆ? 100 ವರ್ಷದಿಂದ ಈ ಪ್ರಶ್ನೆಯನ್ನು ಯಾರೂ ಮಾಡಿಲ್ಲ ಅನ್ನೋಂಥ ಮಾತನ್ನು ಹೇಳ್ತಾರೆ. ಅಂದರೆ ಅದರ ಅರ್ಥ ಪ್ರಶ್ನೆ ಮಾಡಬಾರ್ದು ಅಂತನ? ಪ್ರಶ್ನೆ ಮಾಡದೇ ಇರೋದು ಒಂದು ರೀತಿಯ ಬೇರೆ ಬೇರೆ ಕಾರಣಗಳಿಗೆ ಇರಬಹುದು, ಆದರೆ ಈಗ ಪ್ರಶ್ನೆ ಮಾಡೋದೇ ತಪ್ಪು ಅನ್ನೋಂಥದ್ದು ಯಾಕೆ? ಆ ಮನಸ್ಥಿತಿ ಯಾಕೆ? ನೀವು ನೇರವಾಗಿದ್ದರೆ, ಸರಿಯಾಗಿದ್ದರೆ ಉತ್ತರ ಕೊಡಬೇಕಲ್ವಾ ಅನ್ನೋಂಥದ್ದು. ಅರೆ, ಯಾರು ಪ್ರಶ್ನೆನೇ ಮಾಡಿಲ್ಲ ಅಂತಂದರೆ ಪ್ರಶ್ನೆ ಮಾಡಲೇಬಾರ್ದು ಅಂತ ಏನಾದರೂ ಇದೆಯಾ?
ನೇರ ಪ್ರಶ್ನೆಗೆ ನೇರ ಉತ್ತರ ಯಾಕೆ ಕೊಡ್ತಾ ಇಲ್ಲ? ಇದು ನನ್ನ ಪ್ರಶ್ನೆ ಅಲ್ಲ, ಇದು ಪ್ರಿಯಾಂಕ್ ಖರ್ಗೆ ಅವರ ಪ್ರಶ್ನೆ ಮತ್ತು ಅದು ಸರಿಯೂ ಕೂಡ. ಇದ್ರ ಜೊತೆಗೆ ಈಗಾಗಲೇ ಒಂದು ಮಾತನ್ನ ಪ್ರಿಯಾಂಕ್ ಖರ್ಗೆ ಹೇಳ್ತಾರೆ, ಯಾವ ಕಾನೂನಿನ ಅಡಿ ನಿಮ್ಮ ಒಂದು ಈ RSS ನಡೀತಾ ಇದೆ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಕೇಳ್ತಾ ಇದ್ದಾರೆ. ಅದಕ್ಕೆ RSSನವರ ಬಳಿಯಾಗಲಿ BJPಯವರ ಬಳಿಯಾಗಲಿ ಉತ್ತರ ಇಲ್ಲ. ಬಹಳ ಪ್ರಮುಖವಾಗಿ ಒಂದು ಮಾತು ಹೇಳಾಗುತ್ತೆ ನೋಡಿ, ಪ್ರತಿ ಬಾರಿ RSS ಮತ್ತು ಮೋಹನ್ ಭಾಗವತ್ ಅವರು ಎಲ್ಲರೂ ಕೂಡ ಅಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಅಲ್ಲಿಂದ ಎಲ್ಲರೂ ಹೇಳುವಂಥ ಮಾತು BJPಗೂ RSSಗೂ ಸಂಬಂಧ ಇಲ್ಲ ಅಂತ. ಆದರೆ ನೀವು ನೋಡಿ, ಎಲ್ಲಾದರೂ ಪ್ರತಿ ಬಾರಿ RSS ವಿಚಾರ ಬಂದಾಗ BJPಯವರೇ ಬಂದು ಅದಕ್ಕೆ ಉತ್ತರ ಕೊಡ್ತಾರೆ. ಇದೇ BJPಯ CT ರವಿ, ಇದೇ BJPಯ ಸುನೀಲ್ ಕುಮಾರ್, ಇದೇ BJPಯ ಶರಣ್ ಪಂಪ್ವೆಲ್, ಇದೇ BJPಯ ನೀವು ಎಲ್ಲ ಇತರ ನಾಯಕರು, ಬೇಕಾದ ಜನ ನಿಮಗೊಂದು ಲಿಸ್ಟೇ ಸಿಗುತ್ತೆ, ಅವರೆಲ್ಲ ಬಂದು ಉತ್ತರ ಕೊಡೋದಕ್ಕೆ ಶುರು ಆಗ್ತಾರೆ. ಇನ್ನೊಬ್ಬ ಮಹಾನಾಯಕ ಇದ್ರು, ಅವರು KS ಈಶ್ವರಪ್ಪ ಅಂತಂದೇಳಿ, ಅವರಂತೂ ಇಷ್ಟುದ್ದ ಬಾಯಿಗೆ ಬಂದಂಗೆ ಮಾತಾಡ್ಬಿಡೋರು ಅಲ್ವಾ RSS ವಿಚಾರ ಎತ್ತಿದ್ರೆ. ಈ ವಿಚಾರ ಬಿಟ್ಟು ಯಾಕೆ BJPಗೂ RSSಗೂ ಇರತಕ್ಕಂಥ ಸಂಬಂಧ ಏನು? RSSನವ್ರು ಹೇಳ್ತಾರೆ BJPಗೂ ನಮಗೂ ಸಂಬಂಧ ಇಲ್ಲ ಅಂತ. ಹಾಗಾದರೆ BJPಯವರು ಯಾಕೆ ಮಾತಾಡ್ತಾರೆ? BJPಯ ಶಾಸಕರು, ಮಾಜಿ ಶಾಸಕರು, ನಾಯಕರು ಯಾಕೆ ಮಾತಾಡ್ತಾರೆ? ಇದ್ರ ಬಗ್ಗೆ ಸ್ಪಷ್ಟನೆ ಕೊಡ್ತಾರೆ? ಗೊತ್ತಿಲ್ಲ, ಅವರೇ ಹೇಳಬೇಕು. ಇದ್ರ ಜೊತೆಗೆ CT ರವಿ ಒಂದು ಮಾತನ್ನು ಹೇಳ್ತಾರೆ, ಪ್ರಿಯಾಂಕ್ ಖರ್ಗೆಗೆ ಸಂಘದ ಬಗ್ಗೆ ಗೊತ್ತಾಗಬೇಕಂದ್ರೆ ಸಂಘಕ್ಕೆ ಬರಲಿ, ಜೊತೆಗೆ ನೆಹರು ಇಂದಿರಾ ಗಾಂಧಿ ಅವರಿಂದಲೇ FIR ಮಾಡ್ಸೋಕ್ಕಾಗಿಲ್ಲ RSS ಬಗ್ಗೆ, ನೀವೇನು ಮಾಡ್ತೀರಿ? ಮತ್ತು ಖರ್ಗೆ ಅವರಿಗೆ ಹೇಳ್ತಾರೆ, ಅವರಪ್ಪನ ಕೈನಲ್ಲೇ RSSನ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ, ಇವ್ರ ಕೈಲಾಗತ್ತಾ? ಇದು ಮಾತಾಡೋ ಮಾತಾ? ಒಬ್ಬ ಜನನಾಯಕ ಮಾತನಾಡೋ ಮಾತಾ ಅಲ್ಲ ರೀ. ಒಂದು ಪ್ರಶ್ನೆಗೆ ಉತ್ತರ ಕೊಡೋಕ್ಕೆ ಬರೋದಿಲ್ಲ ಅಂದರೆ ಈ ಅವರಪ್ಪನ ಕೈಲಾಗಿಲ್ಲ, ಮಗನ ಕೈಲಾಗತ್ತಾ ಅನ್ನೋಂಥದ್ದು ಇದು ಯಾವ ಥರದ ಧಾಷ್ಟ್ಯದ ಮಾತು ಅಲ್ವಾ? CT ರವಿ ಅವರು ಉತ್ತರ ಕೊಡಬೇಕು. ಯಾವಾಗಲೂ ಬಂದು ಕೆರ್ಕೊಂಡು ಉತ್ತರ ಕೊಡೋದಕ್ಕೆ ಬರ್ತಿರಲ್ಲ, ಈ ಥರದ ಧಾಷ್ಟ್ಯದ ಮಾತು ಯಾಕೆ CT ರವಿ ಉತ್ತರ ಕೊಡಬೇಕಲ್ವಾ? ಚಲವಾದಿ ನಾರಾಯಣಸ್ವಾಮಿ ಅನ್ನುವಂಥ ಇನ್ನೊಬ್ಬ ದಲಿತ ನಾಯಕರಿದ್ದಾರೆ, BJPಯಲ್ಲಿದ್ದಾರೆ. ಮೊದಲು ಕಾಂಗ್ರೆಸ್ನಲ್ಲಿದ್ದರು, ಇಡೀ ಜೀವನವನ್ನು ಕಾಂಗ್ರೆಸ್ಸಲ್ಲಿ ಕಳೆದ್ರು, ಕಾಂಗ್ರೆಸ್ನ ತತ್ವ ಸಿದ್ಧಾಂತ ಕಳೆದ್ರು. ಯಾವಾಗ BJPಗೆ ಹೋದರೋ ಅಲ್ಲಿ ಒಂದು ರೀತಿಯ BJPಯ ಎಲ್ಲ ರಾಜಕಾರಣದ ಪಟ್ಟಗಳಿದಾವಲ್ಲ, ಆ ಪಟ್ಟಗಳನ್ನೇ ಅನುಸರಿಸ್ತಾ ಇದ್ದಾರೆ. ಚಲವಾದಿ ನಾರಾಯಣಸ್ವಾಮಿ ಹೇಳ್ತಾರೆ, ದೇಶ ಹುಲಿ ಇದ್ದ ಹಾಗೆ ಅಂತ ಹೇಳ್ತಾರೆ. ಜೊತೆಗೆ ಪ್ರಿಯಾಂಕ್ ಖರ್ಗೆ ಬಾಲ ಇದ್ದ ಹಾಗೆ, ಬಾಲ ಹುಲಿನ ಅಲ್ಲಾಡ್ಸೋಕ್ಕಾಗಲ್ಲ ಅಂದರೆ ಪ್ರಿಯಾಂಕ್ ಖರ್ಗೆ ಹುಲಿನ ಅಂದರೆ ದೇಶವನ್ನು ಅಲ್ಲಾಡ್ಸೋಕ್ಕಾಗಲ್ಲ ಅನ್ನೋಂಥ ಮಾತನ್ನು ಇವತ್ತು ಪ್ರತಿಕ್ರಿಯೆ ಕೊಡ್ತಿದ್ದಾರೆ. ನೋಡಿ, BJPಯವರ ಒಮ್ಮೆ ಬೌದ್ಧಿಕ ದಿವಾಳಿತನದ ಪ್ರತಿಕ್ರಿಯೆಗಳು ಹೇಗಿರುತ್ತೆ ಅಂತ. ಹಾಗಾದರೆ RSSಸು ದೇಶನ, RSS ಅಂದ್ರೇ ದೇಶನ, ಪ್ರಿಯಾಂಕ್ ಖರ್ಗೆ ಕೈಲಿ ದೇಶನ ಅಲ್ಲಾಡ್ಸೋಕ್ಕಾಗುತ್ತೋ ಇಲ್ವೋ ಒಪ್ಕೊಳ್ಳೋಣ. ಆದರೆ RSS ದೇಶನ ಅನ್ನೋಂಥದ್ದು ಮೊದಲು ಉತ್ತರ ಕೊಡಬೇಕಿದೆ ಚಲವಾದಿ ನಾರಾಯಣ ಸ್ವಾಮಿಗಳು. ಇವ್ರ ಜೊತೆಗೆ ಸಾಕಷ್ಟು ಜನ BJP ಲೀಡರ್ಗಳು ಕೂಡ ಅವರು ವಾಗ್ದಾಳಿಯನ್ನು ನಡೆಸಿರ್ತಕ್ಕಂಥದ್ದು. ಇದಕ್ಕೆ ಕೌಂಟರ್ ಆಗಿ BK ಹರಿಪ್ರಸಾದ್ ಕೂಡ ಹೇಳಿದ್ದಾರೆ. ಏನಂತ ಗೊತ್ತಾ, ಹಿಂದೂ ಧರ್ಮವನ್ನು ಯಾಕೆ ಎಳ್ಕೊಂಡು ಬರ್ತೀರಾ? RSSಗಿರ್ತಕ್ಕಂಥದ್ದು ಕೇವಲ 100 ವರ್ಷಗಳ ಇತಿಹಾಸ, ಹಿಂದೂ ಧರ್ಮ ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಹಿಂದೂ ಧರ್ಮಕ್ಕೆ ನೀವು ಅವಮಾನ ಮಾಡ್ತಿದ್ದೀರಾ. ನಿಮ್ಮ ಪ್ರಕಾರ ಹಿಂದೂ ಧರ್ಮ ರಿಜಿಸ್ಟರ್ಡ್ ಆಗಿಲ್ಲ ಅಂತಂದು ಹೇಳಿದರೆ ಒಂದು ಧರ್ಮಕ್ಕೆ ಮಾಡುವಂಥ ಅವಮಾನ, ನಿಮ್ಮದು ಯಾವ ಸೀಮೆಯ ಸಾಂಸ್ಕೃತಿಕ ಸಂಘಟನೆ ಅನ್ನೋಂಥ ಒಂದು ಪ್ರಶ್ನೆಯನ್ನು ಕೂಡ BK ಹರಿಪ್ರಸಾದ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇದು ಇಷ್ಟಕ್ಕೆ ಮುಗಿತಾ ಇಲ್ಲ. ಇದು ಕೇವಲ ಪ್ರಿಯಾಂಕ್ ಖರ್ಗೆ ಮತ್ತೊಂದು ಮಾತನ್ನು ಹೇಳ್ತಾರೆ, ಅದು ಯಾವುದೇ ಚರ್ಚ್ ಆಗಲಿ, ಮಸೀದಿ ಆಗಲಿ, ಟ್ರಸ್ಟ್ ಆಗಲಿ, ಚಿಕ್ಕ ವ್ಯಾಪಾರಿ ಆಗಲಿ, ಅವರು ರಿಜಿಸ್ಟರ್ಡ್ ಮಾಡ್ಕೋಬೇಕಲ್ವಾ? ಯಾಕೆ ತಮ್ಮ ಹಣದ ವ್ಯವಹಾರದ ಬಗ್ಗೆ RSS ಲೆಕ್ಕ ಕೊಡ್ತಾ ಇಲ್ಲ ಅನ್ನೋಂಥ ಮಾತನ್ನು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಈಗ ಒಂದು ಮಾತು ಕ್ಲಿಯರಾಗಿ ಹೇಳಿದ್ದಾರೆ ಅವರು, ನಾನು ಧರ್ಮದ ಕುರಿತಂತೆ ನನ್ನ ಪ್ರಶ್ನೆಗಳಲ್ಲಿ ಎಲ್ಲೂ ಕೂಡ ಪ್ರಶ್ನಿಸಿಲ್ಲ, ನಾನು RSSಗೆ ಪ್ರಶ್ನೆ ಮಾಡಿದರೆ ಧರ್ಮದ ವಿಚಾರ ಯಾಕೆ ಬರುತ್ತೆ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಹೇಳಿದ್ದಾರೆ. ಅವ್ರು ಕೇಳಬೇಕು. ಹಾಗಾಗಿ ಈಗಾಗಲೇ ಒಂದು ರೀತಿಯ ರಾಜಕಾರಣ ದೊಡ್ಡ ಮಟ್ಟದಲ್ಲಿ RSSನ ವಿರುದ್ಧ ನಡೀತಾ ಇದೆ ಅನ್ನೋಂಥ ಮಾತನ್ನು BJPಯವರು ಹೇಳ್ತಾ ಇದ್ದಾರೆ. ಇಲ್ಲ, RSSನ ಚಟುವಟಿಕೆಗಳು ಏನೇ ಇರಲಿ ಎಲ್ಲವೂ ಕೂಡ ಜನರೆದುರುಗಡೆ ಬರಬೇಕು, ಪಾರದರ್ಶಕವಾಗಿರಬೇಕು ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಫೋಕಸ್ TV ಹೇಳೋದು ಅಷ್ಟೇ, ಅದು RSS ಆಗಿರಲಿ ಅಥವಾ ಯಾವುದೇ ಮದರಾಸಗಳಾಗಿರಲಿ, ಯಾವುದೇ ಮುಸ್ಲಿಂ ಸಂಘಟನೆಯ ಈ ಥರದ ಸಂಸ್ಥೆಗಳಾಗಿರಲಿ, ಕ್ರಿಶ್ಚಿಯನ್ ಸಂಸ್ಥೆಯ ಸಂಘಟನೆಗಳಾಗಿರಲಿ, ಎಲ್ಲವಕ್ಕೂ ಕೂಡ ಒಂದು ಲೆಕ್ಕಾಚಾರ ಬೇಕೇ ಬೇಕು ಮತ್ತು ಸತ್ಯ ಹೊರಗಡೆ ಬರಲೇಬೇಕು. ಸರಿಯಾದ ನೇರವಾದ ಉತ್ತರವನ್ನು RSSನವರು ಕೊಡಲೇಬೇಕು.